ಪಕ್ಷ ರಾಜಕೀಯಕ್ಕೆ ಮಾತ್ರ, ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಪಕ್ಷಗಳು ಕೆಲಸ ಮಾಡಬಾರ್ದು. ಇದು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಶಬ್ದ ಬರೋದಿಲ್ಲ. ಜನಪ್ರತಿನಿಧಿಗಳು ಆಗೋದೇ ಕಷ್ಟ. ಒಂದು ವೇಳೆ ಆದರೆ ನಾವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಾವು ಮಾತಾಡಬೇಕು, ಸಾರ್ವಜನಿಕರು ನಮ್ಮನ್ನು ಪ್ರತಿ ಕ್ಷಣ ಗಮನಿಸ್ತಾ ಇರ್ತಾರೆ. ಭಗೀರಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರು ಯಾವತ್ತೂ ಕೂಡ ಪ್ರಚಾರ ಪಡಿಬೇಕು ಅನ್ನೋ ಹಿನ್ನೆಲೆ ಹೊಂದಿದ್ದಿಲ್ಲ. ಸರ್, ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ನಾಗರಿಕರ ಯೋಗಕ್ಷೇಮ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಅದೇ ರೀತಿ ಮೂಲಭೂತ ಸೌಕರ್ಯಗಳು ಒದಗಿಸುವಂಥ ನಿಟ್ಟಲ್ಲಿ ಜನಪ್ರತಿನಿಧಿಗಳಾದಂಥ ಎಲ್ಲ ನಗರಸಭಾ ಗೌರವಾನ್ವಿತ ಸದಸ್ಯರ ಜವಾಬ್ದಾರಿಯಾಗಿರುತ್ತೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಅಭಿವೃದ್ಧಿ ಪರ್ವ ದಿನೇ ದಿನೇ ಹಂತ ಹಂತವಾಗಿ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಈ ದಿನ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ 15ನೇ ಹಣಕಾಸು ಕಳೆದ ವರ್ಷ ಮತ್ತು ಈ ವರ್ಷದ್ದು 7,80,000 ರೂಪಾಯಿ ಅನುದಾನದಲ್ಲಿ ಹೊಸ ಚರಂಡಿ, ಸ್ಲ್ಯಾಬ್ಸ್ ಮತ್ತು CC ರಸ್ತೆ, ಡೆಸ್ಕ್ ಸ್ಲ್ಯಾಬ್ ಇದು ಈ ದಿನ ಗುದ್ದಲಿ ಪೂಜೆ ಮಾಡಿ CC ರಸ್ತೆ ಕೂಡ ಪ್ರಾರಂಭ ಆಗಿದೆ. ಸಾಯಂಕಾಲ ಅಷ್ಟೊತ್ತಿಗೆ ಪೂರ್ಣಗೊಳ್ಳುತ್ತೆ. ಸರ್, ಚಿಕ್ಕಬಳ್ಳಾಪುರಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ, ರಾಜಕೀಯ ಹಿನ್ನೆಲೆ ಇದೆ. ಭಾರತ ರತ್ನರಾದ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು CNR ರಾವ್ 2 ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಜಿಲ್ಲೆ ಇದಾಗಿದೆ. ಅದೇ ರೀತಿ ರಾಜಕೀಯವಾಗಿ ಕೃಷ್ಣಾರೆಡ್ಡಿ ಅವರು, ಚೌಡರೆಡ್ಡಿ ಅವರು, ಅದೇ ರೀತಿ ವಿ ಕೃಷ್ಣರಾವ್ AICC ಅಧ್ಯಕ್ಷರಾಗಿದ್ದರು. ಅದಲ್ಲದೆ CB ವೆಂಕಟರಾಯಪ್ಪನವರು, ಹೇಮುನಿಯಪ್ಪ ಅವರು, ರೇಣುಕಾ ರಾಜೇಂದ್ರ ಅವರು, RL ಜಾಲಪ್ಪ ಅವರು, ಅದೇ ರೀತಿ MLC ಆಗಿ KB ಪಿಳ್ಳಪ್ಪನವರು. ಇನ್ನು ಈಗ ನೋಡ್ತಾ ಬಂದರೆ ಡಾಕ್ಟರ್ ಕೆ ಸುಧಾಕರ್ ಅವರು 3 ಬಾರಿ ಶಾಸಕರಾಗಿ, ಸಚಿವರಾಗಿ, ಈಗ ಪಾರ್ಲಿಮೆಂಟು ಸದಸ್ಯರಾಗಿದ್ದಾರೆ. ಅವ್ರದ್ದೇ ಆದಂಥ ಕೊಡುಗೆ ಈ ಜಿಲ್ಲೆಗೆ, ಈ ತಾಲೂಕಿಗೆ ಭಾಳಷ್ಟಿದೆ. ಅದೇ ರೀತಿ ಪಕ್ಕದ ತಾಲೂಕಿನ MC ಸುಧಾಕರ್ ಅವರು ತನ್ನದೇ ಕ್ಷೇತ್ರಕ್ಕೆ ಅಭಿವೃದ್ಧಿಯತ್ತ ಭಾಳ ಹೆಚ್ಚು ಹೊತ್ತು ಕೊಟ್ಟು ಸುಮಾರು ಒಂದು 500 ಕೋಟಿಗಿಂತ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಮಾಡುವಂಥದ್ದನ್ನು ಯಶಸ್ವಿ ಆಗಿದ್ದಾರೆ. ಅದೇ ರೀತಿ ನಮಗೆ ತುಂಬ ಇಷ್ಟ ಆಗುವಂಥ ರಾಜಕಾರಣಿಗಳು ಹಲವರಿದ್ದಾರೆ. ಅದರಲ್ಲಿ ನಮ್ಮ C ಬೈರೇಗೌಡರ ಮಗರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಬೈರೇಗೌಡ ಅವರು ಭಾಳ ಉತ್ತಮ ರಾಜಕಾರಣಿಗಳು. ಅದೇ ರೀತಿ ನಾವು ಈ ದಿನ ತುಂಬ ಹೆಚ್ಚು ನಂಬಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಗರಡಿಯಲ್ಲಿದ್ದೀವಿ. ಅವರು ಕ್ಷೇತ್ರಕ್ಕೆ ಬಂದಾಗ ಹಲವಾರು ರೀತಿಯಲ್ಲಿ ಕ್ರಾಂತಿಕಾರಿ ಕಾರ್ಯಗಳನ್ನು ಮಾಡಿಕೊಂಡು ಜನ ಮನ್ನಣೆ ಪಡೆದಿರ್ತಕ್ಕಂಥವರು. ಇಡೀ ಚಿಕ್ಕಬಳ್ಳಾಪುರ ಸುಭಿಕ್ಷವಾಗಿ ಆರೋಗ್ಯವಾಗಿರಬೇಕು ಅಂತೇಳಿ ಸುಮಾರು 200ಕ್ಕೂ ಹೆಚ್ಚು RO ಪ್ಲಾಂಟ್ಗಳು ನಿರ್ಮಾಣ ಮಾಡಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಕೇವಲ 5 ರೂಪಾಯಿ ಮೈಂಟೆನೆನ್ಸ್ ಫೀಸ್ ಕೊಟ್ಟು ಈಗಲೂ ಕೂಡ ಸತತವಾಗಿ ನಿರಂತರವಾಗಿ ನಡೀತಾ ಇದೆ. ಇಂಥ ಒಂದು ಭಗೀರಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರು ಯಾವತ್ತೂ ಕೂಡ ಪ್ರಚಾರ ಪಡಿಬೇಕು ಅನ್ನೋ ಹಿನ್ನೆಲೆ ಹೊಂದಿದ್ದಿಲ್ಲ. ಜನಪ್ರತಿನಿಧಿಗಳು ಆಗೋದೇ ಕಷ್ಟ. ಒಂದು ವೇಳೆ ಆದರೆ ನಾವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಾವು ಮಾತಾಡಬೇಕು, ಸಾರ್ವಜನಿಕರು ನಮ್ಮನ್ನು ಪ್ರತಿ ಕ್ಷಣ ಗಮನಿಸ್ತಾ ಇರ್ತಾರೆ. ಆರೋಗ್ಯಕರವಾಗಿ ಮಾತಾಡುವಂಥದ್ದನ್ನು ನಾವು ರಾಜಕಾರಣಿಗಳು ಕಲಿಬೇಕಾಗಿರುವಂಥ ಅವಶ್ಯಕತೆ ತುಂಬ ಇದೆ.
ಯುವ ಪೀಳಿಗೆ ತುಂಬ ಹೆಚ್ಚು ಗಮನ ಹರಿಸ್ತಾ ಇರ್ತಾರೆ. ನಾವೆಲ್ಲ ಆಗಿ ಹೋದ ಮೇಲೆ ಇನ್ನು ಯುವ ಪೀಳಿಗೆ ರಾಜಕೀಯಕ್ಕೆ ಬರಬೇಕು ಅಂತಾರೆ. ಅಂಥ ಒಂದು ಯುವ ಪೀಳಿಗೆ ಬರೋ ಅಂಥವನ್ನ ನಮ್ಮ ಪ್ರತಿಯೊಂದು ಹೆಜ್ಜೆ ಗುರುತುಗಳನ್ನು ನಮ್ಮ ನಡವಳಿಕೆಗಳನ್ನು ಗಮನಿಸ್ತಾ ಇರ್ತಾರೆ. ಆದ್ದರಿಂದ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯತ್ತ ಪ್ರತಿಯೊಬ್ಬ ರಾಜಕಾರಣಿನೂ ಗಮನ ಹರಿಸಬೇಕಿದೆ. ಔಟ್ಸ್ಕಟ್ಟಲ್ಲಿ ತುಂಬ ಇನ್ನು ಮಣ್ಣಿನ ರಸ್ತೆಗಳು ಜಾಸ್ತಿ ಇದೆ. ಈಗೇನು ನಗರೋತ್ಥಾನ ಯೋಜನೆ ಮಾಡೋ ಅಂಥದ್ದಿದೆ, ಅತಿ ಶೀಘ್ರವಾಗಿ ಮಾಡೋ ಅಂಥದ್ದಾಗಲಿ ಅಂತೇಳಿ ನಾನು ಬಯಸ್ತೀನಿ ಸರ್. ಈಗ ಅಭಿವೃದ್ಧಿ ವಿಚಾರವಾಗಿ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಅವರ ಸಹಕಾರ ಯಾವ ರೀತಿ ಇದೆ? ನಿಮ್ಮ ಜೊತೆಯಲ್ಲಿ ಹೊಂದಾಣಿಕೆಯಾಗಿ ಅಭಿವೃದ್ಧಿ ವಿಚಾರದಲ್ಲಿದ್ದಾರಾ ಏನು? ಇಲ್ಲ, ಅವರು ಅಭಿವೃದ್ಧಿ ವಿಚಾರದಲ್ಲಿ ಅವ್ರದ್ದೇ ಆದಂಥ ಒಂದು ರಸ್ತೆ ಮಾರ್ಗ ಕಂಡುಕೊಂಡಿದ್ದಾರೆ. ಇದು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಶಬ್ದ ಬರೋದಿಲ್ಲ, ಎರಡೂ ಕೈಯಿಂದ ಚಪ್ಪಾಳೆ ಹೊಡೆದ್ರೆ ಶಬ್ದ ಬರುತ್ತೆ. ಅದೇ ರೀತಿ ಪಕ್ಷ ರಾಜಕೀಯಕ್ಕೆ ಮಾತ್ರ, ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಪಕ್ಷಗಳು ಕೆಲಸ ಮಾಡಬಾರ್ದು, ಹೊಂದಿಕೊಂಡು ಕೆಲಸ ಮಾಡೋ ಅಂಥದ್ದನ್ನು ಆಗಬೇಕು.